ರಸ್ತೆ ಸುರಕ್ಷತಾ ಮಾಸಾಚರಣೆ 2025ರ ಪ್ರಯುಕ್ತ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಕಾಲ್ನಡಿಗೆಯಲ್ಲಿಯೇ ಜಾಥಾ ಕಾರ್ಯಕ್ರಮ ಮಾಡಿದರು. ಈ ವೇಳೆ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ, ಕಾರಿನಲ್ಲಿ ಸಂಚಾರ ಮಾಡುವವರಿಗೆ ಸೀಟ್ ಬೆಲ್ಟ್ ಕಡ್ಡಾಯ, ಕುಡಿದು ವಾಹನ ಚಲಾವಣೆ ಮಾಡದಂತೆ ಜಾಗೃತಿ ಮೂಡಿಸಿದರು. ಅಲ್ಲದೆ ಜಿಲ್ಲಾ ಆರ್ಟಿಒ ಅಧಿಕಾರಿಗಳು, ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಗಣ್ಯರು ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಪೊಲೀಸರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ 2025 ಬಳಸಬೇಡಿ. ಸುರಕ್ಷತೆಗಾಗಿ ವೇಗವನ್ನು ನಿಯಂತ್ರಿಸಿ. ನಗರದಲ್ಲಿ ಲೋ ಬೀಮ್ನಲ್ಲಿ ಅವರಲ್ಲಿ ನಾವು ದಿನನಿತ್ಯ ವಾಹನ ಚಾಲನೆ ಮಾಡುವಾಗ ತಾವು ಶ್ರದ್ಧೆಯಿಂದ ವಾಹನವನ್ನು ಚಾಲನೆ ಮಾಡಬೇಕು. ಯಾವುದೇ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಬಾರ್ದು. ಅದರ ಜೊತೆಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು, ಲೈಸೆನ್ಸ್ ಮಾಡಿಸಬೇಕು. ಹಾಗೆ ಟ್ರಿಪಲ್ ಸೀಟು ಮತ್ತು ಹಾಕದೆ ವಾಹನ ಚಾಲನೆ ಮಾಡಬೇಕು. ಬೈಕ್ ಮತ್ತು ವಾಹನ ಚಾಲನೆ ಮಾಡುವವರು ರಸ್ತೆ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾವೆಲ್ಲ ತಮ್ಮ ವಿದ್ಯಾರ್ಥಿನಿಯರು ತಮ್ಮ ಕಾಲೇಜು ಸ್ಕೂಲ್ಗಳಲ್ಲಿ ತಮ್ಮ ಪೇರೆಂಟ್ಸ್ಗೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು ಹಾಗೂ ಸಂಚಾರ ನಿಯಮ ಪಾಲನೆ ಮಾಡಬೇಕಂತ ಹೇಳಿ ನಾವೆಲ್ಲ ಇಲ್ಲಿ ಬಂದಂಥ ಎಲ್ಲ ಅಕ್ಕಪಕ್ಕದವರಿಗೆ, ಮನೆಯವರಿಗೆ, ಹಿರಿಯರಿಗೆ ಹೇಳಿ ಈ ಸಂಚಾರ ನಿಯಮಗಳನ್ನು ಪಾಲಿಸಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಂದಿಸಿ ನನ್ನೊಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತಿನ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ವಾಕಥಾನ್ ಕಾಲ್ನಡಿಗೆ ಜಾಥಾವನ್ನು ಏರ್ಪಡಿಸಿದ್ವಿ. ಇದರಲ್ಲಿ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ DDP ಅವರ ಸಹಯೋಗದೊಂದಿಗೆ ಎಲ್ಲ ಶಾಲಾ ಮಕ್ಕಳು ಮತ್ತು KSRTC ವಿವಿಧ ಎಲ್ಲ ಇಲಾಖೆಗಳು, PWD ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ. 36ನೇ ರಾಷ್ಟ್ರೀಯ ಸುರಕ್ಷತಾ ಅಭಿಯಾನವನ್ನು ಜಿಲ್ಲಾಡಳಿತ ಸಹಯೋಗದೊಂದಿಗೆ RTO ಇಲಾಖೆ, ಪೊಲೀಸ್ ಇಲಾಖೆ, PW ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಂಡು ಜಿಲ್ಲಾಡಳಿತ ವತಿಯಿಂದ ಶಾಲಾ ಮಕ್ಕಳನ್ನು ಕರೆದು ಸಾರ್ವಜನಿಕರಿಗೆ ಸಾರ್ವಜನಿಕ ಸಹಯೋಗದೊಂದಿಗೆ ಬಿಜಾಪುರದ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾ ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಸಾರ್ವಜನಿಕರಿಗೆ ರಸ್ತೆ ನಿಯಮಗಳ ಬಗ್ಗೆ ಸುವ್ಯವಸ್ಥಿತವಾಗಿ ತಿಳಿಸಲಾಯಿತು. ಅದರಲ್ಲಿ ಮೋಟಾರ್ ವಾಹನ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು, ಕಾರ್ ವಾಹನ ಚಾಲಕರು ಸೀಟ್ ಬೆಲ್ಟ್ ಅನ್ನು ಧರಿಸಬೇಕು, ಯಾರು ಕೂಡ ದ್ವಿಚಕ್ರ ವಾಹನದಲ್ಲಿ 3 ಜನ ಪ್ರಯಾಣಿಸಬಾರದು. ಇತರೆ ನಿಯಮಗಳನ್ನು ಸಾರಿಗೆಯ ನಿಯಮಗಳನ್ನು ಜನರಿಗೆ ಒಂದು ಅರಿವು ಮೂಡಿಸುತ್ತಾ ಈ ಒಂದು ಮಾಸಾಚರಣೆಯಲ್ಲಿ ಇದೊಂದು ದಿಕ್ಸೂಚಿ. ನಾವು ಜೀವನ ಪರ್ಯಂತ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಇತರೆ ಸವಾರರಿಗೂ ಕೂಡ ನಾವು ಸುರಕ್ಷಿತವಾಗಿ ಚಾಲನೆ ಮಾಡಬೇಕಂತ ತೋರಿಸ್ಕೊಡ್ಬೇಕಂತ ಹೇಳಿ ಜನರಲ್ಲಿ ಒಂದು ಅರಿವು ಮೂಡಿಸಲಾಯಿತು. ಮೊಹಮ್ಮದ್ ಹುಸೇನ್, RTO ಇನ್ಸ್ಪೆಕ್ಟರ್, ವಿಜಯಪುರ. ಪ್ರತಿ ವರ್ಷದಂತೆ ಈ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ನಾವು ನಮ್ಮ ವಿಜಯಪುರ RTO ವತಿಯಿಂದ ಹಾಗೂ ಜಿಲ್ಲಾಡಳಿತ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಈ ಒಂದು ತಿಂಗಳ ಸಲುವಾಗಿ ಪೂರ್ತಿಯಾಗಿ ನಾವು
ಈ ರಸ್ತೆ ಸುರಕ್ಷತಾ ನಿಯಮಗಳನ್ನು ಈ ಸಾರ್ವಜನಿಕರಿಗೆ ಹಾಗೂ ಆಟೋ ಚಾಲಕರಿಗೆ ಹಾಗೂ ಗೂಡ್ಸ್ ಗಾಡಿ ಚಾಲಕರಿಗೆ ಹಾಗೂ ಎಲ್ಲ ಚಾಲಕರಿಗೆ ಈ ರಸ್ತೆ ನಿಯಮಗಳನ್ನು ಯಾವ ರೀತಿ ಪಾಲಿಸಬೇಕು ಅನ್ನೋದನ್ನು ತಿಳುವಳಿಕೆ ಮೂಡಿಸುವ ಸಲುವಾಗಿ ಇವತ್ತಿನ ದಿನ ಒಂದು ಈ ವಾಕ್ಥಾನನ್ನು ನಮ್ಮ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಸಿದ್ದೇಶ್ವರ ಗುಡಿಯಿಂದ ಜಿಲ್ಲಾಧಿಕಾರಿಗಳ ನಿವಾಸದವರೆಗೆ ನಾವು ಹಮ್ಮಿಕೊಂಡಿದ್ದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಜನರಿಗೆ ಒಂದು ರಸ್ತೆ ನಿಯಮಗಳನ್ನು ಯಾಕೆ ಪಾಲಿಸಬೇಕು, ಆ ಪಾಲಿಸಬೇಕಾದ್ರೆ ಏನೇನು ಅನುಸರಿಸಬೇಕು, ಆ ಪಾಲಿಸಿದಾಗ ಅನುಕೂಲಗಳೇನು ಅನಾನುಕೂಲಗಳೇನು ಎಂಬುದನ್ನು ಅರಿವು ಮೂಡಿಸಿದ್ದೇವೆ. ಏಕೆಂದರೆ ರಸ್ತೆ ನಿಯಮಗಳನ್ನು ಪಾಲಿಸದಿದ್ದರೆ ಅಪಘಾತಗಳು ಆಗುವುದು ನಿಶ್ಚಿತ. ಅಪಘಾತಗಳು ಆದ್ರಿಂದ ಅದರಿಂದ ಹಾನಿಯಾಗುವುದು ನಿಶ್ಚಿತ. ಅಂದರೆ ಅದು ಗಾಡಿನೂ ಹಾನಿಯಾಗ್ಬೋದು, ಬಾಡಿನೂ ಹಾನಿಯಾಗ್ಬೋದು. ಅಂದ್ರೆ ಒಟ್ಟು ಟೋಟಲಿ ನಮ್ಮ ರಾಷ್ಟ್ರೀಯ ಉತ್ಪನ್ನ ಅಥವಾ ರಾಷ್ಟ್ರೀಯ ಒಂದು ಅದಕ್ಕೆ ಆರ್ಥಿಕತೆಗೆ ಇದು ಹೊರೆ ಆಗ್ತಿದೆ. ಆ ಒಂದು ಜೀವಾನೇ ಹೋಯ್ತಂದ್ರೆ ಆ ಒಂದು ಕುಟುಂಬದ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ. ಅದೇ ರೀತಿ ಒಂದು ಯಂಗ್ ಜನ್ರೇಷನ್ ಹುಡುಗರಲ್ಲಿ ಬಿಸಿ ರಕ್ತ ಇರುವುದರಿಂದ ಅವರು ಅಡ್ಡಾದಿಡ್ಡಿಯಾಗಿ ಟೂ ವೀಲರ್ ಚಾಲನೆ ಮಾಡುವುದು, ಹೆಲ್ಮೆಟ್ ಹಾಕದೇ ಇರುವುದು ಅಥವಾ ಟ್ರಿಬಲ್ ರೈಡಿಂಗ್ ಮಾಡಿಕೊಂಡು ಹೋಗ್ತಾ ಇರೋದು, ಇವನ್ನೆಲ್ಲ ಅವರಿಗೆ ಏನು ತೊಂದರೆ ಅದಾವ ಇವೆಲ್ಲ ಮಾಡಬೇಡ್ರಿ ಅಂತ ಹೇಳಿ ನಾವು ಈಗಾಗಲೇ ಅರಿವು ಮೂಡಿಸಿದ್ದೇವೆ. ಅದೇ ರೀತಿ ಈ ಆಟೋ ಚಾಲಕರಿಗೆ ಅವರು ಅತಿ ಹೆಚ್ಚಿನ ಸೀಟುಗಳನ್ನು ಹಾಕೊಂಡು ಹೋಗಬಾರ್ದು ಹಾಗೂ ಸ್ಕೂಲ್ ಬಸ್ ಡ್ರೈವರ್ ಮತ್ತು ಸ್ಕೂಲ್ ಬಸ್ ಮಾಲೀಕರು ಅವರಿಗೂ ಎಚ್ಚರಿಕೆ ಕೊಡಲಾಗಿದೆ. ಅದರಲ್ಲಿ ಪರ್ಮಿಟ್ಗಿಂತ ಹೆಚ್ಚಿನ ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗಬಾರ್ದು. ಅದರಿಂದ ಅನಾನುಕೂಲಗಳಾಗಿ ಏನಾರ ಹೆಚ್ಚು ಕಡಿಮೆ ಆದರೆ ನೀವೇ ಜವಾಬ್ದಾರಿ ಅಂತೂ ಹೇಳಿವಿ. ಅದರಂತೆ ಈ ಇದು ಗೂಡ್ಸ್ ವಾಹನ ಮಾಲಕರು ಮತ್ತು ಚಾಲಕರಿಗೂ ಸಹ ನಾವು ಎಲ್ಲ ತಿಳುವಳಿಕೆಗಳನ್ನು ಹೇಳಿ ಯಾವುದೇ ತರಹದ ಜೀವ ಹಾನಿನೂ ಆಗಬಾರ್ದು ಹಾಗೂ ಮತ್ತು ಆ ಗಾಡಿನೂ ಹಾಳಾಗಬಾರ್ದು, ಬಾಡಿನೂ ಹಾಳಾಗಬಾರ್ದಂತ ಒಂದು ಒಳ್ಳೆಯ ಒಂದು ನಮ್ಮ ಜಾಥಾ ಮೂಲಕ ಒಂದು ಸಂದೇಶವನ್ನು ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಮಾನ್ಯ ಶ್ರೀ ವಸೀಂ ಬಾಬಾ ಮುದ್ದೇಬಾಳ್ ಸಾಹೇಬರ ನೇತೃತ್ವದಲ್ಲಿ ಒಂದು ಜಾಥಾವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ. ಈ ಒಂದು ಯಶಸ್ಸಿಗೆ ಕಾರಣೀಭೂತರಾದ ಎಲ್ಲ ಸಾರ್ವಜನಿಕರು, ಶಾಲಾ ಮಕ್ಕಳು ಹಾಗೂ ತಮ್ಮೆಲ್ಲ ಮೀಡಿಯಾದವರಿಗೂ ಸಹ ವಂದನೆಗಳು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಮಾಸಾಚರಣೆ ಅಂಗವಾಗಿ ಇವತ್ತು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, RTO ಎಲ್ಲ ಇಲಾಖೆಯ ಸಹಯೋಗದೊಂದಿಗೆ ಕಾಲ್ನಡಿಗೆ ಜಾಥಾವನ್ನು ಆಯೋಜಿಸಿ ಸಾರ್ವಜನಿಕರಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸಲಾಗಿದೆ. ಎಲ್ಲ ಸಾರ್ವಜನಿಕರು ಕಡ್ಡಾಯವಾಗಿ ನಿಯಮಗಳನ್ನು ಪಾಲನೆ ಮಾಡಬೇಕು. ಟ್ರಿಬಲ್ ರೈಡಿಂಗ್ ಮಾಡಬಾರ್ದು, ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು. ಕಾರನ್ನು ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟನ್ನು ಧರಿಸಬೇಕು. ಓವರ್ ಸ್ಪೀಡಿಂಗ್ ಮಾಡಬಾರ್ದು. ಈ ನಿಯಮವನ್ನು ಪಾಲನೆ ಮಾಡಿದ್ದಲ್ಲಿ ಜೀವಹಾನಿಯನ್ನು ನಾವು ಉಳಿಸಬಹುದು. ಪ್ರತಿ ವರ್ಷ ಸುಮಾರು 2,80,000 ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಯಂಗ್ ಏಜ್ ಜನ್ರೇಷನ್ ಕೂಡ ಇದರಲ್ಲಿ ಜೀವಹಾನಿ ಮಾಡ್ಕೊಳ್ತಾ ಇದ್ದಾರೆ. ದೇಶದ ಆರ್ಥಿಕತೆಯಲ್ಲಿ ಕೂಡ ಇದರಲ್ಲಿ ಹಿಂದೇಟು ಆಗ್ತಾ ಇದೆ. ನಾವೆಲ್ಲರೂ ನಿಯಮವನ್ನು ಪಾಲನೆ ಮಾಡಿದ್ದಲ್ಲಿ ಜೀವ ಉಳಿಸಬಹುದು. ದೇಶದ ಮುನ್ನಡೆ ಕೂಡ ನಾವು ಇದನ್ನು ಎಲ್ಲರೂ ಸಹಕಾರ ಮಾಡಬೇಕಂತ ಹೇಳಿ ಸಾರ್ವಜನಿಕರಲ್ಲಿ ರಸ್ತೆ ನಿಯಮವನ್ನು ಪಾಲನೆ ಮಾಡಿ ಅಂತ ವಿನಂತಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ. ನಾನು ವಸೀಂ ಬಾಬಾ ಮುದ್ದೇಬಿಹಾಳ್, ವಿಜಯಪುರ ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿ RTO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ.